ನೋಡಿ, ರೇಗ್ಸೋದಕ್ಕೆ ಆದ್ರೂ ಮದುವೆ ಆಗೋರ್ ಮುಂದೆ ಈ ರೀತಿ ಎಲ್ಲ ಮಾತಾಡಿದ್ರೆ ಅವ್ರ ಮೇಲೆ ಅದು ಕೆಟ್ಟ ಪರಿಣಾಮ ಬೀರಬಹುದು ಅಲ್ವಾ? ಮದುವೆ ಅನ್ನೋದು ಯಾವತ್ತು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತಂತೆ. ಅದು ಒಂದು ಪವಿತ್ರವಾದ ಬಂಧ. ಒಂದು ಸಲ ಆ ಅನುಬಂಧಕ್ಕೆ ಒಳಪಟ್ಟ ಮೇಲೆ ಆ ಕೊಂಡಿಯಿಂದ ಯಾವತ್ತೂ ಕಳಚ್ಕೋಬಾರ್ದು. ಕಷ್ಟನೋ ಸುಖನೋ ಮದುವೆ ಆದ್ಮೇಲೆ ದಂಪತಿಗಳು ಒಬ್ರನ್ನೊಬ್ರು ಅನುಸರಿಸಿಕೊಂಡು ಜೀವನ ಮಾಡಬೇಕು. ಆಗ್ಲೇ ಮದುವೆ ಅನ್ನೋ 3 ಅಕ್ಷರಕ್ಕೆ ಅರ್ಥ ಬರೋದು. ಕ್ಷಮಿಸಿ ಅತ್ತಿಗೆ. ದಾಮಿನಿ, ನೀನು ಅಷ್ಟೇ. ನಿನ್ ಗಂಡನಿಗೆ ಕೋಪ ಬರೋ ತರ ಪ್ರಚೋದಿಸಿ ಮಾತಾಡಬಾರ್ದು. ಸಂಸಾರದಲ್ಲಿ ಯಾವತ್ತೂ ಹೆಣ್ಣಿಗೆ ತಾಳ್ಮೆ ಹೆಚ್ಚು ಇರಬೇಕು. ಆಯ್ತಕ್ಕ, ಕಲ್ತ್ಕೋತೀನಿ. ತಾಳ್ಮೆ ಕಲ್ತ್ಕೊಳ್ಳುವಂಥದ್ದಲ್ಲ, ಅರ್ಥಕೊಳ್ಬೇಕು. ಇನ್ಮೇಲೆ ಹಂಗೆ ಮಾಡ್ತೀನಕ್ಕ. ನನ್ನ ಹತ್ರ ಏನಾದ್ರೂ ಮಾತಾಡೋದಿತ್ತಾ? ಇಲ್ವಲ್ಲ. ಏನಿಲ್ಲ. ಯಾವತ್ತು ನಾನು ಕಾರ್ವರೆಗೂ ಬಿಡೋದಕ್ಕೆ ಬರ್ತೀನಿ ಅಂತ ಹೇಳ್ದೆ ಇರೋರು ಇವತ್ತು ಸಡನ್ ಆಗಿ ಬರ್ತೀನಿ ಅಂದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಒಂದೆರಡು ನಿಮಿಷ ಇರಿ, ಬಂದ್ವಿ. ಹಾಯ್ ಬ್ರದರ್. ಹಾಯ್ ಸರ್. ಏನ್ ಸರ್ ಅರಮನೆಯಲ್ಲಿ ಇರ್ಬೇಕಾದ್ರೆ ರೋಡಲ್ಲಿ ನಿಂತಿದ್ದೀರಾ? ಹಾಗೇನಿಲ್ಲ, ಇವತ್ತು ನಮ್ಮ ಮನೆಗೆ ಯಾವ್ದಾದ್ರು ಪೋಸ್ಟ್ ಬಂದಿದ್ಯಾ? ಬಂತಲ್ಲ ಸರ್, ಆಗ್ಲೇ ಕೊಟ್ಟೆ. ಹೌದಾ? ಹ್ಞೂ ಸರ್. ಯಾರ ಕೈ ಕೊಟ್ರಿ? ಅದ್ಯಾರು ಅಂತ ಗೊತ್ತಿಲ್ಲ ಸರ್, ಒಬ್ಬರು ಮೇಡಮ್ ಬಂದು ಇಸ್ಕೊಂಡವರು. ಏನಾದ್ರೂ ಆಗ್ಲಿ, ಇವತ್ತು ಆ ಲೆಟರ್ ಬಂದು ಮಾಮ್ ಕೈಗೆ ಸಿಕ್ಕಿ ನೀವು ಬ್ರೋ ಮದ್ವೆ ಆಗಿರೋ ಸತ್ಯ ಗೊತ್ತಾಗೋಗ್ ಮಾಡೇ ಮಾಡ್ತೀವಿ. ಚಾಲೆಂಜ್. ನಿಮ್ ಮುಂದೆ ಸವಾಲ್ ಹಾಕೋಷ್ಟು ತೊಟ್ಟೋಳ್ ನಾನಲ್ಲ. ಅಲ್ರಿ, ಯಾರ್ಯಾರ ಕೈಗೂ ಅದ್ ಹೆಂಗ್ ಪೋಸ್ಟ್ ಕೊಡ್ತೀರಾ? ಸರ್ ಯಾರು ಅಂತ ಕೇಳಿದೆ, ಅದಕ್ಕೆ ಈ ಮನೆ ಸೊಸೆ ಆಗೋರು ಅಂತ ಹೇಳಿದ್ರು, ಅದಕ್ಕೆ ಕೊಟ್ಟೆ ಸರ್. ಯಾಕೆ ಈ ಪೋಸ್ಟ್ ಸುಟ್ಟಾಕದ್ರಿ? ವೇಸ್ಟ್ ಪೇಪರ್ನ ಸುಟ್ಟು ಹಾಕದೆ ಇಟ್ಕೊಂಡು ಪೂಜೆ ಮಾಡಕ್ಕಾಗತ್ತಾ? ಏನು ಇದು ವೇಸ್ಟ್ ಪೇಪರ್ಸಾ? ಯಾಮಿನಿ ಅವರೇ, ಎಲ್ಲ ವಿಷಯ ಗೊತ್ತಿದ್ದು ಗೊತ್ತಿಲ್ಲದಿರ್ತಾರೋ ನಾಟಕ ಮಾಡ್ತಾ ಇದ್ದೀರಾ. ನೋಡಿ, ಈ ಪೋಸ್ಟ್ನ ನೀವೇ ಇಸ್ಕೊಂಡಿದ್ದು ಅಂತ ನಮಗೆ ಗೊತ್ತಾಗಿದೆ. ಹೇಳಿ, ಈ ಪೋಸ್ಟ್ನ ಇಸ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಇಸ್ಕೊಂಡೆ ಅಂತ ಒಂದು ಮಾತು ನಮ್ಮ ಹತ್ರ ಯಾಕೆ ಹೇಳಲಿಲ್ಲ? ಅದು ಅಲ್ಲದೆ ಈ ಪೋಸ್ಟ್ನ ಯಾಕೆ ಸುಟ್ಟು ಹಾಕಿದ್ರಿ? ಅದರಲ್ಲಿ ಏನಿತ್ತು ಅಂತ ನಮಗೆ ಗೊತ್ತಾಗಿದೆ ತಾನೆ? ಹೌದು, ಗೊತ್ತಿತ್ತು. ನಾನು ಈ ಪೋಸ್ಟ್ ನ ತಗೊಂಡಿದ್ದು ನಿಜ. ಈ ಪೋಸ್ಟ್ ಮೇಲೆ ಆದಿತ್ಯ ಅಂತ ಬರ್ದಿತ್ತು. ಅವ್ರ ಮಿಸ್ಸಸ್ ನಾನೇ ತಾನೆ, ಐ ಮೀನ್ ಫ್ಯೂಚರ್ ವೈಫ್ ನಾನೇ ಅಲ್ವಾ?
ಅದಕ್ಕೆ ನಾನು ಈ ಪೋಸ್ಟ್ನ ತಗೊಂಡೆ. ಆಮೇಲೆ ಅದು ಕೋರ್ಟಿಂದ ಬಂದಿರೋ ಪೋಸ್ಟ್ ಅಂತ ಗೊತ್ತಾಯ್ತು. ಅದನ್ನ ಓದ್ ನೋಡಿದೆ. ಆಗ ಅದರಲ್ಲಿ ಆದಿತ್ಯ ಪಾರ್ವತಿ ಅವ್ರಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿತ್ತು, ಈಗ ಅದು ರದ್ದಾಗಿದೆ ಅಂತ ಬರ್ದಿತ್ತು. ಆದ್ರೆ ಅದನ್ನ ನಾನು ನಂಬಲಿಲ್ಲ. ಅರಸನ ಕೋಟೆ ಸಂತೋಷನ ಸಹಿಸಲಾರದೇ ಇರೋರು ಆದಿತ್ಯ ಪಾರ್ವತಿ ಅವ್ರ ಬಗ್ಗೆ ನ್ಯೂಸ್ ಚಾನೆಲ್ಸ್ಗಳಲ್ಲಿ ಬರೋ ತರ ಮಾಡಿದ್ರು. ಹಾಗೆ ಅವರಿಬ್ರಿಗೂ ಕನೆಕ್ಷನ್ ಇದೆ ಅಂತ ನನಗೆ ಬೇರೆ ಬೇರೆ ಕಡೆಯಿಂದ ರೂಮರ್ಸ್ ಕೇಳ್ಪಟ್ಟೆ. ಅಷ್ಟರಲ್ಲಿ ಅವರಿಬ್ಬರಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅನ್ನೋ ಡ್ರಾಮಾನೂ ಕೇಳಿದೆ. ಅದಾದ್ಮೇಲೆ ನಿಮ್ ತಂದೆ ನನ್ನನ್ನ ಕಿಡ್ನಾಪ್ ಮಾಡಿದ್ರು. ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಅಂತ ನಂಬಿಸೋದಕ್ಕೆ ನನಗೆ ಅದೆಷ್ಟೋ ಪ್ರಯತ್ನ ಪಟ್ರು. ಅಷ್ಟರಲ್ಲಿ ಈ ಪೋಸ್ಟ್ ಇದೆಲ್ಲದರ ಮುಂದುವರೆದ ಭಾಗ ಅಷ್ಟೆ. ಇದೆಲ್ಲ ಬರೀ ರೂಮರ್ಸ್ ಅಷ್ಟೆ. ಇದ್ಯಾವುದು ನಿಜ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ ಸುಟ್ಟು ಹಾಕ್ದೆ ಇನ್ನೇನು ಹೂತಾಕ್ಬೇಕಿತ್ತ? ಅಥವಾ ಆ ಅಖಿಲಾಂಡೇಶ್ವರಿ ಮುಂದೆ ಹೋಗಿ ನಿಮ್ಮ ಮಗ ಆದಿತ್ಯ ಪಾರ್ವತಿ ಇಬ್ರು ಡೀಪ್ ಆಗಿ ಲವ್ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಿತ್ತ? ಇಬ್ರು ಮದುವೆ ಆಗಿರೋ ವಿಷಯನ ರಿವೀಲ್ ಮಾಡ್ಬೇಕಿತ್ತ? ಅದಷ್ಟಲ್ದೆ ಆ ಪಾರ್ವತಿ ತನ್ನ ಪ್ರೀತಿನ ತ್ಯಾಗ ಮಾಡ್ತಿದ್ದಾಳೆ ಅಂತ ಮೈಕ್ ನಲ್ಲಿ ಅನೌನ್ಸ್ ಮಾಡಿಸಿ ಅವಳ ಬಗ್ಗೆ ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಬೇಕಿತ್ತ? ಚಾನ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ಆದಿತ್ಯನ ನಾನು ಪಾರ್ವತಿಗೆ ಬಿಟ್ಕೊಡೋದಿಲ್ಲ. ಆ ಅಖಿಲ ಕೈಗೆ ನೋಟಿಸ್ ಸಿಗ್ಲಿ ಅಂತ ಒಂದು ಗುಂಪು ಕಾಯ್ತಾ ಇತ್ತು. ಆದ್ರೆ ಅವಳಿಗ ನೋಟಿಸ್ ಸಿಗಬಾರ್ದು ಅಂತ ನಾನ್ ಹೋದೆ. ಆ ಜುಜುಬಿ ಪ್ರೀತುಗೆ ಇನ್ಫಾರ್ಮರ್ ಇದ್ದಾರೆ ಅಂದ್ರೆ ಇನ್ನು ಯಾಮಿನಿಗಿರಲ್ವಾ? ಕೋರ್ಟಿಂದ ಯಾವಾಗ ನೋಟಿಸ್ ಅಖಿಲ ಮನೆಗೆ ಸೇರುತ್ತೆ ಅನ್ನೋದನ್ನ ತಿಳ್ಕೊಂಡೆ. ಅಲ್ಲಿ ಹೋಗಿ ಆ ನೋಟಿಸ್ನ ಸುಟ್ಟು ಹಾಕ್ತೆ. Wow, what a performance, Mrs. Yamini Aditya Arsankote. Thank you so much. ಥ್ಯಾಂಕ್ಸ್. ಆಕ್ಚುಲಿ ನೀನನ್ನ ಹೋಗ್ಲೋದಕ್ಕೆ ನಾನ್ ಥ್ಯಾಂಕ್ಸ್ ಹೇಳ್ಬೇಕು. ನೀನ್ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ನೀ ನಮ್ಮ ಪ್ಲಾನ್ಸ್ ಜೊತೆ ನಿಂತದಕ್ಕೆ. ಆಕ್ಚುಲಿ ನೀನ್ ನಮ್ಮ ಜೊತೆ ಕೈ ಜೋಡಿಸಿದ್ಯಾ ಅಂತ ಗೊತ್ತಾದಾಗ ನನಗೆ ನಿಮ್ಮ ಮೇಲೆ ಡೌಟ್ ಕ್ರಿಯೇಟ್ ಆಯ್ತು. ಇಷ್ಟು ಸಾಫ್ಟ್ ಆಗಿರೋ ಕೈಗಳಲ್ಲಿ ಇದೆಲ್ಲ ಆಗುತ್ತಾ ಅಂತ. ಬಟ್ ಯು ರಿಯಲಿ ಚೇಂಜ್ ದ ಗೇಮ್. ನಿನ್ ಇನ್ನೋಸೆನ್ಸ್ ಫೇಸ್ ನಮ್ಗೆ ಬಂಡವಾಳ ಆಗುತ್ತೆ ಅಂತ ಪ್ರೂವ್ ಮಾಡ್ಬಿಟ್ಟೆ. ಫ್ಯಾಂಟಾಸ್ಟಿಕ್ ಯಾಮಿನಿ. ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ಶತ್ರುಗಳ ವೀಕ್ನೆಸ್ ನ ತಿಳ್ಕೊಂಡಿರ್ಬೇಕು. ಆಗ ಗೆಲ್ಲೋದು ತುಂಬಾ ಈಸಿ ಆಗೋಗುತ್ತೆ. ಅದನ್ನ ಈ ವಿಚಾರದಲ್ಲಿ ಅಪ್ಲೈ ಮಾಡ್ಕೊಂಡೆ, ಗೆದ್ದೆ. ಇನ್ಫ್ಯಾಕ್ಟ್ ನೀನು ಏನು ಕಡಿಮೆ ಇಲ್ಲ. ಅರಸನ ಕೋಟೆಯವರ ನಂಬಿಕೆ ಗಳಿಸದಂತೆ, ಒಳ್ಳೆಯವ್ರ ತರ ಆಕ್ಟ್ ಮಾಡೋದಂತೆ. ಸಕ್ಕದಾಗೆ ಯಾಮಾರ್ಸಿದ್ಯಾ. ಪ್ರೀತು ಜನನಿಯವ್ರ ಜೊತೆ ನೀನ್ ಸೇರ್ಕೊಂಡು ನನ್ನ ಹತ್ರ ಬಂದು ಆದಿತ್ಯ ಪಾರ್ವತಿಯವರು ಪ್ರೀತಿ ಮಾಡ್ತಿದ್ದಾರೆ, ಅವ್ರನ್ನ ಬಿಟ್ಕೊಡಿ ಅಂತ ಕೇಳ್ಕೊಳ್ಳೋದಂತೆ. ನಾನು ಅದ್ಯಾವ್ದನ್ನು ನಂಬದೆ ನಾನು ಆದಿತ್ಯ ಅವರನ್ನೇ ಮದುವೆ ಆಗ್ತೀನಿ ಅಂತ ಹೇಳೋದಂತೆ. ಸಕ್ಕದಾಗಿತ್ತು ಅಲ್ವಾ? ಇಬ್ರಿಗೂ ಗೊತ್ತಿರೋ ಸತ್ಯನ ಗೊತ್ತೇ ಇಲ್ಲ ಅನ್ಕೊಂಡು ಎಲ್ರಿಗೂ ಮೋಸ ಮಾಡ್ಕೊಂಡ್ ಬಂದ್ವಿ. ಕರೆಕ್ಟ್. ಆದ್ರೆ ಆ ವೀರಯ್ಯನ ಯಾಮಾರ್ಸೋದು ಅಷ್ಟು ಈಸಿ ಆಗಿರ್ಲಿಲ್ಲ. ನಾನು ಮಂಟಪಕ್ಕೆ ಬರ್ತೀನೋ ಇಲ್ವೋ ಅಂತ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಗೊತ್ತಾ? ಒಂದ್ ವೇಳೆ ಅವ್ರನ್ನ ಯಾಮಾರಿಸಿ ನಾನು ವಾಪಸ್ ಬರ್ದೇ ಇರ್ದಿದ್ರೆ ಏನ್ ಮಾಡ್ತಿದ್ದೆ? ನಾನೇನ್ ಸುಮ್ನೆ ಬಿಟ್ಬಿಡ್ತಿದ್ನ? ಆದ್ರೆ ಅಖಿಲಾಂಡೇಶ್ವರಿನೇ ನನಗೆ ಕೆಲಸ ಕೊಡ್ಲಿಲ್ಲ. ಕಮಿಷನರ್ ಫೋನ್ ಮಾಡಿ ಕಂಪ್ಲೇಂಟ್ ಕೊಡೋಳಿದ್ಲು. ಹಾಗೇನಾದ್ರೂ ಮಾಡಿದಿದ್ರೆ
ವೀರಯ್ಯ ಒಳಗಡೆ ಹೋಗ್ತಿದ್ದ, ನೀನು ಹೊರಗಡೆ ಬರ್ತಿದ್ದೆ. ಅಟ್ ಲಾಸ್ಟ್ ಎಂಗೇಜ್ಮೆಂಟ್ ಅಂತೂ ನಡೀತಿತ್ತು. ಒಟ್ನಲ್ಲಿ ವೀರಯ್ಯ ದೇವರಿನ ಕರ್ಕೊಂಡ್ ಬಂದಾದ್ಮೇಲೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಅರಸನ್ ಕೋಟೆ ಮರ್ಯಾದೆ ಮುಖ್ಯ, ಅಖಿಲಾಂಡೇಶ್ವರಿ ಗೌರವ ಮುಖ್ಯ ಅಂದ್ಯಲ್ಲ, ಅಲ್ಲೇ ಅಖಿಲಾಂಡೇಶ್ವರಿ ಕಳ್ದೋಗ್ಬಿಟ್ಲು. ಇನ್ಮೇಲೆ ನಿನ್ ಬಗ್ಗೆ ಯಾರೇ ಏನೇ ಹೇಳಿದ್ರು ಅವಳದನ್ನ ನಂಬಲ್ಲ. ಯಾಕಂದ್ರೆ ನೀನೇ ಅರಸನ್ ಕೋಟೆ ಸೊಸೆ ಅಂತ ಫಿಕ್ಸ್ ಆಗಿದ್ದಾಳೆ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದು? ಕೋರ್ಟಿಂದ ಬರಬೇಕಾದ ನೋಟಿಸ್ ಅತ್ತೆ ಕೈಗೆ ಸೇರ್ಲಿಲ್ಲ. ಗೊತ್ತು. ಯಾಕೆ ಅಂತ ಗೊತ್ತಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನೋಟಿಸ್ ಬಂದಿಲ್ಲ ಅನ್ಸುತ್ತೆ. ಬಂದಿದೆ. ಬಂದಿದ್ಯಾ? ದಯವಿಟ್ಟು ಅದನ್ನ ಅಮ್ಮನ ಕೈ ಸಿಗೋ ಹಾಗೆ ಮಾಡ್ಬೇಡಿ ಚಿಕ್ಕ ಯಜಮಾನ್ರೆ. ಸಿಗೋದಕ್ಕೆ ಅದಿದ್ರೆ ತಾನೆ. ಅಂದ್ರೆ ಸುಟ್ಟು ಭಸ್ಮ ಆಗಿದೆ. ಸುಟ್ಟಾಕಿದ್ರ? ಯಾರು? ಯಾಮಿನಿ. ಅದು ಅವ್ರ ಕೈಗೆ ಹೇಗ್ ಸಿಕ್ತು? ಅಲ್ಲ, ನಾನು ಯಜಮಾನ್ರು ಮದ್ವೆ ಆಗಿರೋ ವಿಷಯ ಅವ್ರಿಗೇನಾದ್ರು ಗೊತ್ತಾಯ್ತಾ? ಅಲ್ಲ, ಅವ್ರು ಯಾರ ಹತ್ರನೂ ಈ ವಿಷಯದ ಬಗ್ಗೆ ಏನೂ ಕೇಳಲೇ ಇಲ್ಲ. ನನ್ನ ತಾನೇ ಮನೆಗೆ ಹೋದ್ರಲ್ಲ, ನನ್ನ ಹತ್ರನೂ ಅವ್ರ ಈ ವಿಷಯದ ಬಗ್ಗೆ ಏನು ಕೇಳಲೇ ಇಲ್ಲ. ಪಾಪ, ಇದೆಲ್ಲ ಗೊತ್ತಿದ್ರು ಏನು ಕೇಳಲೇ ಇಲ್ಲ ಅಂದ್ರೆ ಎಷ್ಟು ಒಳ್ಳೆಯವರು. ಚಿಕ್ಕ ಯಜಮಾನ್ರೆ, ನಿಜವಾಗ್ಲೂ ನಾನು ಯಜಮಾನ್ರು ಮದ್ವೆ ಆಗಿರೋ ವಿಷಯ ಯಾಮಿನಿ ಮೇಡಮಿಗೆ ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಾಗಿ ಬ್ರೋನ ಮದ್ವೆ ಆಗಕ್ಕಾಗಲ್ಲ ಅಂತ ಹೇಳಿದ್ರು. ನಂಬಿದ್ದೀನಿ ಅವರನ್ನ, ನಾನು ನಂಬಿದ್ದೀನಿ. ಅವ್ರ ಜೊತೆ ಓಡಾಡಿದ್ದೀನಿ, ಸಮಯ ಕಳೆದಿದ್ದೀನಿ. ಆ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಅವರನ್ನ ನಾನು ನಂಬ್ತೀನಿ. ಅವರು ಕೆಟ್ಟವರಲ್ಲ. ಒಂದು ವೇಳೆ ಅವರು ಕೆಟ್ಟವರು ಅಂತ ಪ್ರೂವ್ ಮಾಡಿದ್ರೆ ಅಂತ ಸಮಯ ಬರ್ದೇ ಇರ್ಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ಯಾಕೆ? ಮದ್ವೆ ನಿಂತೋಗ್ಲಿ ಅಂತನಾ? ಯಜಮಾನ್ರ ಜೀವನ ಹಾಳಾಗೋಗುತ್ತೆ ಅಂತ. ಏನ್ ಮಾಡೋದು ಪ್ರೀತು? ವಾಟ್? ಯಾಮಿನಿ ಅವ್ರು ಆತರ ಮಾಡಿದ್ರ? ನನಗ್ ನಂಬೋದಕ್ಕೆ ಆಗ್ತಿಲ್ವಲ್ಲ. ಆದ್ರೆ ನಂಬಲೇಬೇಕಿದೆ. ಡಿವೋರ್ಸ್ ಪೇಪರ್ಸ್ನ ನಮ್ ಕಣ್ಣೆದುರಿಗೆ ಸುಟ್ಟಾಕಿದ್ರು ಅಂದ್ರೆ ಯಾಮಿನಿ ಅವರು ನಾವು ಅನ್ಕೊಂಡಷ್ಟು ಸಿಂಪಲ್ ಹುಡುಗಿ ಅಲ್ಲ. ಅವ್ರ ಮೇಲಿದ್ದ ಒಳ್ಳೆ ಅಭಿಪ್ರಾಯ ಈಗ ಉಳ್ಕೊಂಡಿಲ್ಲ. ಏನಾಗ್ಬಾರ್ದು ಅನ್ಕೊಂಡು ಇನ್ನು ಅದೇ ಆಗೋಯ್ತಲ್ಲ. ಅಂದ್ರೆ ನಮ್ಮ ಆದಿತ್ಯ ಸರ್ ಪಾರ್ವತಿ ಅವ್ರ ಲವ್ ಸ್ಟೋರಿಗೆ ಪರಿಸ್ಥಿತಿನೇ ವಿಲನ್ ಆಗಿ ಕೂತಿದೆ. ಅಂಥದ್ರಲ್ಲಿ ಯಾಮಿನಿನೂ ಅದೇ ತರ ಅಂತ ಹೇಳಿದ್ರಲ್ಲ, ಅದಕ್ಕೆ ನೀವ್ ಟೆನ್ಷನ್ ಮಾಡ್ಕೊಳಂಗಾಯ್ತಲ್ಲ ಅಂತ ಯೋಚನೆ ಮಾಡಿದೆ. ನಾನ್ ಟೆನ್ಷನ್ ಮಾಡ್ಕೊಳ್ಳೋ ತರ ಆಯ್ತಲ್ಲ ಅಂದ್ರೆ ನೀವು ಟೆನ್ಷನ್ ಆಗ್ತಿಲ್ವಾ? ಇಲ್ಲ ಇಲ್ಲ ಇಲ್ಲ. ಏನ್ ಹೇಳ್ತಿದ್ರ ಅನನ್ಯ ಅವರೇ? ಯಾಮಿನಿ ಈ ತರದ ಹುಡುಗಿ ಅನ್ನೋ ಮಾತು ಕೇಳಿದ ಮೇಲೂ, ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ ಮೇಲೂ ನಿಮ್ಗೆ ಟೆನ್ಷನ್ ಆಗ್ತಿಲ್ಲ ಅಂತಿದಾರಲ್ಲ. ನನ್ಗಂತೂ ಯಾರನ್ನ ನಂಬೇಕು ಯಾರನ್ನ ಬಿಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಐ ಆಮ್ ಟೋಟಲಿ ಲಾಸ್ಟ್ ಅಂಡ್ ಕನ್ಫ್ಯೂಸ್ಡ್. ಕನ್ಫ್ಯೂಸ್ ಆಗ್ಬೇಡಿ ಸರ್, ನಾನು ಕ್ಲಾರಿಟಿ ಕೊಡ್ತೀನಿ.
ಯಾಮಿನಿ ವಿಷಯದಲ್ಲಿ ನಾವ್ ಇಷ್ಟೆಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ ಸರ್. ತಾನ್ ಮದುವೆ ಆಗ್ತಿರೋ ಹುಡುಗನ ಮನ್ಸಲ್ಲಿ ಬೇರೆ ಯಾರೋ ಇದಾರೆ ಅಂತ ನಾವ್ ಎಲ್ಲ ಸೇರ್ಕೊಂಡು ಹೇಳಿದ್ರು ನಂಬ್ತಿಲ್ಲ ಅಂದ್ರೆ ಅವರಷ್ಟು ಇನ್ನೋಸೆಂಟ್ ಹುಡುಗಿ ಬೇರೆ ಯಾರು ಇಲ್ಲ ಅನ್ಸುತ್ತೆ. ಮತ್ತೆ ಅವರು ಕೋರ್ಟಿಂದ ಬಂದಿದ್ದ ನೋಟಿಸ್ ಸುಟ್ರು ಅಂತ ಕೇಳಿದಾಗ ನನಗನ್ಸಿದ ಏನು ಅಂದ್ರೆ ಅವ್ರು ಆದಿತ್ಯ ಸರ್ನ ತುಂಬಾ ಹಚ್ಕೊಂಡಿರೋದೇ ಇದಕ್ಕೆ ಕಾರಣ ಆಗಿರ್ಬೋದಾ ಅಂತ. ಎಲ್ಲಿ ಅವ್ರನ್ನ ಕಳ್ಕೊತೀನೋ ಅನ್ನೋ ಭಯಕ್ಕೆ ಅವ್ರು ಹೀಗೆ ಮಾಡಿರ್ಬೋದು. ಕೆಲವು ಹುಡುಗಿರು ತಮ್ಮ ಲವ್ ವಿಷಯದಲ್ಲಿ ತುಂಬಾ ಪೊಸೆಸಿವ್ ಆಗಿರ್ತಾರೆ. ಯಾಮಿನಿ ಅವರು ಕೂಡ ಅದೇ ಕ್ಯಾಟಗರಿಗೆ ಸೇರಿದ್ದಾರೆ ಅನ್ಸುತ್ತೆ. ಮದುವೆ ಆಗ್ತಿರೋ ಹುಡುಗನ ಲೈಫಲ್ಲಿ ತಾನಿರ್ಬೇಕಾಗಿದ್ದ ಜಾಗದಲ್ಲಿ ಇನ್ಯಾರೋ ಬರ್ತಿದ್ದಾರೆ ಅಂದಾಗ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತೆ. ಅಂಥದ್ರಲ್ಲಿ ಆದಿತ್ಯ ಸರ್ ಮತ್ತೆ ಪಾರ್ವತಿ ಅವ್ರ ವಿಷಯ ಪದೇ ಪದೇ ಅವ್ರ ಕಿವಿಗೆ ಬಿದ್ದು ಬಿದ್ದು ಭಯ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಮೆಂಟಲಿ ನೊಂದಿರ್ಬೇಕು ಅವರು. ರೂಮರ್ಸ್ ಕೇಳಿದಾಗ ಎಂಥ ಮನುಷ್ಯನ ಮೆಂಟಾಲಿಟಿ ಆದ್ರೂ ಹಾಳಾಗುತ್ತೆ. ಯಾಮಿನಿ ಅವ್ರಿಗೂ ಹಾಗೆ ಆಗಿರ್ಬೇಕು. ಸುಮ್ಮನೆ ಒಂದು ಲೆಟರ್ ಸುಟ್ರು ಅನ್ನೋ ಮಾತ್ರಕ್ಕೆ ಅವ್ರ ಮೇಲೆ ಅನುಮಾನ ಪಡೋದು ನನಗೇನೋ ಸರಿ ಅನಿಸ್ತಿಲ್ಲ ಸರ್. ಅಷ್ಟಕ್ಕೂ ಯಾಮಿನಿ ಅವ್ರ ಬ್ಯಾಕ್ಗ್ರೌಂಡ್ ನೋಡಿನೇ ತಾನೆ ಅಖಿಲಾ ಮ್ಯಾಮ್ ಅವ್ರನ್ನ ಸೊಸೆ ಸ್ಥಾನಕ್ಕೆ ತಂದ್ಕೋತಿರೋದು. ನೀವ್ ಹೇಳ್ತಾ ಇರೋದೆಲ್ಲ ಲಾಜಿಕ್ ಪ್ರಕಾರ ಸರಿ ಇರಬಹುದು, ಆದ್ರೆ ನಮ್ಗೆ ಯಾಕೋ ಯಾಮಿನಿ ಅವ್ರನ್ನ ಆದಿಭಾವನ್ ಹೆಂಡತಿ ಸ್ಥಾನದಲ್ಲಿ ಒಪ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ನನ್ನಿಯವ್ರೆ. ಇಟ್ಸ್ ಓಕೆ, ಅವ್ರನ್ನ ನಂಬೆ ಅಂತ ನಾನೇನು ಹೇಳ್ತಿಲ್ಲ. ಇಟ್ಸ್ ಯೋರ್ ಒಪಿನಿಯನ್. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬ್ರೋಗಿ ವಿಷಯ ಹೇಳಿದ್ರೆ ಅವನ್ ತನಗೆ ಏನ್ ಮಾಡಕ್ಕಾಗತ್ತೆ? ಅಟ್ಲೀಸ್ಟ್ ಪಾರ್ವತಿ ಅವರಾದ್ರೂ ನಾವು ಹೇಳಿದ್ದು ನಂಬಿದ್ರೆ ಯಾಮಿನಿ ಬಗ್ಗೆ ಸತ್ಯನ ಬುಡುದ್ ಸಮೇತ ಹೊರಗೆ ತೆಗಿತಿದ್ರು. ಆದ್ರೆ ಅವರು ಕೂಡ ನಿಮ್ ತರ ಯಾಮಿನಿಯವರು ಒಳ್ಳೆಯವರು ಅಂತ ನಂಬಿದ್ದಾರೆ. ಸರಿ ಸರ್, ಡೋಂಟ್ ವರಿ. ಏನ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ, ನೀವು ಯೋಚನೆ ಮಾಡಿ. ಓಕೆ. ಅಮ್ಮ ತೆರೆದ ಕನ್ನಡಿ, ಅಪ್ಪ ಭೂತಗನ್ನಡಿ. ಕಣ್ಣಿಗೆ ಕಾಣದೇ ಇರೋ ಚಿಕ್ಕ ಚಿಕ್ಕ ಸಂಗತಿಗಳನ್ನು ಹಕ್ಕಿ ತರ ಹೆಕ್ಕಿ ಹೆಕ್ಕಿ ನೋಡ್ತಿರ್ತಾನೆ. ರಘು, ನಿಮ್ಮ ಬಗ್ಗೆ ಇದ್ದಂತಹ ಪ್ರೀತಿ ಗೌರವ ನನಗೆ ಇನ್ನೂ ಹೆಚ್ಚಾಯ್ತು. ರಘು, ನಮ್ಮ ಆದಿನ ಮದುವೆ ಮಾಡ್ಕೋತಾ ಇರೋ ಯಾಮಿನಿ ಬಗ್ಗೆ, ಅವಳ ಮನೆತನದ ಬಗ್ಗೆ ನಿಮಗೆ ಭಯ ಬೇಡ. ಯಾಮಿನಿಗಿಂತ ಒಳ್ಳೆ ಹುಡುಗಿ ಆದಿಗ್ ಸಿಗಲ್ಲ. ಯಾಮಿನಿ ಹುಟ್ಟಿರೋದೇ ಆದಿಗೋಸ್ಕರ ಅಂದ್ಕೊಂಡ್ರೂ ತಪ್ಪಿಲ್ಲ. ಎಷ್ಟು ಒಳ್ಳೆ ಹುಡುಗಿ ಅವಳು, ಎಂಥ ನಡತೆ, ಎಷ್ಟು ಸರಳತೆ, ವಿಧೇಯತೆ. ಮನಸ್ಸಿನಲ್ಲಿ ಒಂಚೂರು ಕಲ್ಮಶ ಇಲ್ಲ. ಸುಂದರವಾದ ಮುಗುಳ್ನಗೆ, ಅಷ್ಟೇ ತೂಕದ ಮಾತು, ಕಷ್ಟಕರ ಸನ್ನಿವೇಶನ ನಿಭಾಯಿಸಿದಂತಹ ರೀತಿ ಅಂತೂ ಅದ್ಭುತ. ನಿಜಕ್ಕೂ ಯಾಮಿನಿ ತುಂಬಾ ಒಳ್ಳೆ ಹುಡುಗಿ. ನೋಡಿದಾಗ ಗಂಭೀರ ಅನ್ಸಿದ್ರು ಜೊತೆಲಿ ಬೆರೆತಾಗ್ಲೇ ಅವಳ ಗುಣ ಏನು ಅಂತ ಅರ್ಥ ಆಗೋದು. ಡೋಂಟ್ ವರಿ. ಅಖಿಲ ಇರೋ ಮನಸ್ಥಿತಿಯಲ್ಲಿ ಯಾಮಿನಿ ಬಗ್ಗೆ ಪ್ರೀತು ಜನನಿ ಹೇಳಿದ್ದನ್ನ ಈಗ ನಾನು ಹೇಳಿದ್ರು ಅವಳು ನಂಬೋ ಸ್ಥಿತಿಲಿಲ್ಲ. ಅವಳ ಬಗ್ಗೆ ಅಷ್ಟೊಂದು ಪಾಸಿಟಿವ್ ಆಗಿದ್ದಾಳೆ. ದೇವ್ರೆ, ಜನನಿ ಪ್ರೀತಿ ತಿಳ್ಕೊಂಡಿರೋದೇ ತಪ್ಪಾಗಿರ್ಲಿ, ಯಾಮಿನಿ ನಿಜಕ್ಕೂ ಒಳ್ಳೆ ಹುಡುಗಿ ಆಗಿರ್ಲಿ. ಆದಿತ್ಯ ಪಾರ್ವತಿ ಪ್ರೀತಿ ವಿಷಯ ಗೊತ್ತಾದಾಗ ಅವಳು ಆದಿತ್ಯನ ಬಿಟ್ಕೊಡೋ ಧಾರಾಳ ಮನಸ್ಸಿನವಳಾಗಿರ್ಲಪ್ಪ. ರಘು, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅಖಿಲ. ನೋಡಿ, ಯಾಮಿನಿ ಬಗ್ಗೆ ಯಾರೇ ಏನೇ ಅಂದ್ರು ನೀವು ತಲೆ ಕೆಡಿಸ್ಕೋಬೇಡಿ. ನಾನು ನಂಬೋದಿಲ್ಲ. ಇನ್ಸೆಕ್ಯೂರ್ಡ್ ಅಂತ ಅಂದ್ರೆ? ನಾನು ನಿಮ್ಮ ಮನೆ ಸೊಸೆ ಆಗೋಳು ಅಂತ ಎಲ್ಲ ಕಡೆ ವಿಷಯ ಸ್ಪ್ರೆಡ್ ಆಗಿದೆ. ಅದು ನಿಜ ತಾನೇ? ನಿಜ. ಆದರೆ ನನ್ನ ಇವರ ಹೆಸರಿಗಿಂತ
ಇವರ ಪಾರ್ವತಿಯವ್ರ ಹೆಸರೇ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಇವರಿಬ್ರು ಪ್ರೀತಿಸ್ತಿದಾರಂತೆ. ಈಗಾಗ್ಲೇ ಅವರಿಬ್ರಿಗೂ ಮದ್ವೆನೂ ಆಗಿದ್ಯಂತೆ. ಕ್ಷಮಿಸಿ ಅತ್ತೆ, ಹಾಗಂತ ನಾನು ಹೇಳ್ತಿಲ್ಲ. ಹೊರಗಡೆ ಜನ ಹಾಗೆ ಮಾತಾಡ್ಕೊಳ್ತಿದ್ದಾರೆ ಅಂತ ನನಗೆ ಸುದ್ದಿ ಬಂತು. ಅದು ಅಲ್ಲದೆ ಅವತ್ತು ಜನನಿಯವ್ರ ತಂದೆ ನನ್ನನ್ನು ಕನ್ವೆನ್ಷನ್ ಹಾಲಿಂದ ಕರ್ಕೊಂಡು ಹೋಗಿದ್ದು ಇವರು ಪಾರ್ವತಿಯವರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ತಾನೆ. ಖಂಡಿತ ಇಲ್ಲ, ಇದೆಲ್ಲ ನಿನ್ನ ತಪ್ಪು ಕಲ್ಪನೆ. ಆದಿತ್ಯ ಪಾರ್ವತಿ ಬಗ್ಗೆ ಯಾರು ಏನ್ ಹೇಳಿದ್ರು ನೀನ್ ನಂಬೇಡಮ್ಮ, ಅದು ಬರೀ ಸುಳ್ಳು. ಅದು ನನಗೂ ಗೊತ್ತು ಅತ್ತೆ, ಆದ್ರೆ ಈ ತರ ಮನ್ಸಲ್ಲಿ ದುಗುಡ ಇಟ್ಕೊಂಡು ಹಸೆ ಮಣೆ ಹೇರೋದು ಹಿಂಸೆ ಅಲ್ವಾ ಅತ್ತೆ? ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸತಿ ಆಗೋದು. ಖುಷಿಯಿಂದ ಮನಸ್ಫೂರ್ತಿಯಾಗಿ ಯಾವುದೇ ಗೊಂದಲ ಇಲ್ಲದೆ ಆಗ್ಬೇಕಲ್ವಾ ಅತ್ತೆ? ಅದಕ್ಕೆ ನನಗೆ ನಿಮ್ ಸಹಾಯ ಬೇಕು. ಏನಾಗ್ಬೇಕು ಹೇಳಮ್ಮ. ನನ್ನ ನಿಮ್ಮ ಮಗನ ಮದುವೆ ನೆಮ್ಮದಿಯಾಗಿ ನಡಿಬೇಕು ಅಂದ್ರೆ ನನಗೆ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು. ನನ್ನಿಂದ ನೀನೇನ್ ನಿರೀಕ್ಷೆ ಮಾಡ್ತಿದೀಯ ಅಂತ ನೇರವಾಗಿ ಹೇಳಮ್ಮ, ಅಭ್ಯಂತರ ಏನಿಲ್ಲ. ನಾನು ಇವರು ಮದುವೆ ಆಗುವಾಗ ಆ ಜಾಗದಲ್ಲಿ ಪಾರ್ವತಿಯವರು ಇರಬಾರ್ದು. ಖಂಡಿತ ನಾನು ಊರ್ಗೆ ಹೋಗ್ತೀನಮ್ಮ. ಯಜಮಾನ್ರ ಮದ್ವೆಗೆ ನನ್ನಿಂದ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಈ ಮನೆಯಿಂದ ಶಾಶ್ವತವಾಗಿ ದೂರ ಇರ್ತೀನಮ್ಮ. ನಾನು ಹೋಗ್ತೀನಮ್ಮ, ನನಗೆ ಆಶೀರ್ವಾದ ಮಾಡಿ. ವಾ ವಾ ವಾ, ಸೂಪರ್ ಸೂಪರ್ ಪಾರ್ವತಿ. ಇದು ನಮ್ ಪಾರ್ವತಿ ಅಂದ್ರೆ. ನಾನು ನಿನ್ನ ತ್ಯಾಗಮಯಿ ಅಂದಿದ್ದಕ್ಕೆ ನನ್ನ ಹೆಸರನ್ನ ಉಳಿಸ್ಬಿಟ್ಟೆ ನೀನು. ಅಂದ್ರೆ ಆದಿ ಮದುವೆ ಆಗೋವರೆಗೂ ನೀನು ಊರಲ್ಲಿರ್ತೀಯ, ಇಲ್ಲಿರಲ್ಲ ಅಲ್ವಾ? ಹ್ಞೂಮ್ಮ, ನಾನು ಹೋಗ್ತೀನಿ, ಇಲ್ಲಿರಲ್ಲ. ಆದ್ರೆ ನನ್ಗೊಂದು ಸ್ವಲ್ಪ ಸಮಯ ಕೊಡಿ. ನನ್ನ ಜವಾಬ್ದಾರಿಗಳನ್ನೆಲ್ಲ ಬೇರೆಯವ್ರಿಗೆ ವಹಿಸಿ ಹೊರಡ್ತೀನಿ. ಹೋಗ್ತೀನಮ್ಮ. ಅಮ್ಮವ್ರು ಎಲ್ಲಿ ನೀನು ಊರಿಗೆ ಕಳಿಸ್ಬಿಡ್ತಾರೋ ಅಂತ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಅಲ್ಲ, ನನಗೆ ಇಷ್ಟು ಭಯ ಆಗಿದೆ ಅಂದಮೇಲೆ ಆ ದೊಡ್ಡ ಯಜಮಾನ್ರ ಮನಸ್ಸಿಗೆ ಇನ್ನೆಷ್ಟು ನೋವಾಗಿರಲ್ಲ ಪಾರು. ಅಲ್ವೇ, ನೀನ್ ಪ್ರೀತಿಸಿ ತಾಳಿ ಕಟ್ಟಿದ ಗಂಡನ ಬಿಟ್ಟು ಹೋಗೋ ನಿರ್ಧಾರ ಮಾಡಕ್ಕೆ ಹೇಗಾರು ಮನ್ಸು ಬಂತೆ ನಿಂಗೆ? ನಿನ್ನ ಒಂದೇ ಒಂದು ನಿರ್ಧಾರದಿಂದ
ನಾವೆಲ್ಲ ಎಷ್ಟು ನೊಂದ್ಕೋತಾ ಇದೀವಿ ಅನ್ನೋ ಅರಿವಾದ್ರೂ ಇದೆಯಾ ನಿನಗೆ? ನಮ್ದನ್ ಬಿಡು, ಪಾಪ ನಿನ್ ಪ್ರೀತಿ ಸುಳಿಲ್ ಸಿಕ್ಕಾಕೊಂಡಿರೋ ಆ ದೊಡ್ಡ ಯಜಮಾನ್ರ ಗತಿ ಏನಾಗ್ಬೇಡ. ಈಜಕ್ಕೂ ಆಗದೆ, ದಡ ಸೇರಕ್ಕೂ ಆಗದೆ ಒದ್ದಾಡ್ಕೊಂಡು. ಆದ್ರೆ ದೊಡ್ಡ ಯಜಮಾನ್ರಿಗೆ ನಾಳೆ ಏನ್ ಬೇಕಾದ್ರೂ ಆಗ್ಬೋದು ಗೊತ್ತಾ? ಏನು ಆಗಲ್ಲ ಸಾವಿತ್ರಕ್ಕ. ನಾನ್ ಹೇಗೆ ಅಖಿಲಮ್ಮಂಗೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡ್ತಿದ್ದೀನೋ ಹಾಗೆ ಯಜಮಾನ್ರು ಕೂಡ ಅಖಿಲಮ್ಮಂಗೋಸ್ಕರ ಯಾಮಿನಿ ಅವ್ರನ್ನ ಮದುವೆ ಆಗ್ಲೇಬೇಕು. ಅದೇ ನ್ಯಾಯ. ಸಾವಿತ್ರಮ್ಮ, ಜ್ಯೂಸ್ ನೀರು ತಗೊಂಡೋಗ್ಕೊಡಿ. ಸರಿ ದೊಡ್ಡ ಯಜಮಾನ್ರೆ. ಅಲ್ಲ ಸಾವಿತ್ರ, ಅಲ್ಲ, ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನಿನ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ನಾನೇನ್ ಆಡೋ ಬೊಂಬೆನಾ? ನಿನ್ಗೆ ಹೇಗ್ ಬೇಕೋ ಹಾಗೆ ಆಡ್ತೀನಿ ನಾ ಬಿಸಾಕೋದಕ್ಕೆ? ಪ್ರೀತಿ ನೆಪದಲ್ಲಿ ಹುಡುಗಿರ್ನ ಯೂಸ್ ಮಾಡಿ ಬಿಸಾಕುವಂತ ಕಾಲ ಇದು. ಅಂತದ್ರಲ್ಲಿ ನಿನ್ ಮೇಲೆ ಯಾವ ಕೆಟ್ಟ ಉದ್ದೇಶನೂ ಇಟ್ಕೊಳ್ದೆ ನಿನ್ನ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ರಾಮ ಸೀತೆ, ರಾಧಾ ಕೃಷ್ಣ, ರೋಮಿಯೋ ಜೂಲಿಯಟ್, ಸಲೀಂ ಅನಾರ್ಕಲಿಗಿಂತ ಜಾಸ್ತಿ ಪ್ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಪ್ರೀತಿ ಮಾಡ್ತಾ ಇದ್ದೀನಿ. ಶಹಜಾನ್ ತನ್ನ ಪ್ರೇಸಿ ನೆಪದಲ್ಲಿ ತಾಜ್ ಮಹಲ್ ಕಟ್ದ. ಯಾಕೆ ಹೇಳು? ಪ್ರೇಮಿ ಸತ್ರು ಪ್ರೀತಿ ಅಮರವಾಗಿರ್ಲಿ ಅಂತ. ಅಂತದ್ರಲ್ಲಿ ನೀನು ನಮ್ ಪ್ರೀತಿಗೆ ಗೋರಿ ಕಟ್ತಾ ಇದೆಯಲ್ಲ ಪಾರು. ಯಾಕೆ ನಮ್ ಪ್ರೀತಿನ ಕೊಲ್ತಾ ಇದ್ಯಾ? ನಾನು ಅಷ್ಟು ಸುಲಭವಾಗಿ ಪಡ್ಕೊಂಡಿಲ್ಲ ಪಾರು. ನೀನ್ ಪಡ್ಕೊಳ್ಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಒದ್ದಾಡಿದ್ದೀನಿ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು. ಅದೆಷ್ಟು ನಿದ್ದೆ ಇಲ್ದಿರೋ ರಾತ್ರಿಗಳನ್ನ, ಏಕಾಂತದ ಯಾತನೆಗಳನ್ನ, ದುಃಖದ ಭಾವನೆಗಳನ್ನ ಅನುಭವಿಸಿದ್ದೀನಿ. ನಿನ್ಗೋಸ್ಕರ ನರಳಿದ್ದೀನಿ ನಾನು. ಅದ್ ನಿನಗೂ ಗೊತ್ತು. ತಗೊಳ್ಳಿ ಅಮ್ಮವ್ರೆ. ಅಲ್ಲ, ಪಾರ್ವತಿಯವ್ರು ಜ್ಯೂಸ್ ತರ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಅವ್ರು ಯಾಕೆ ಬಂದಿಲ್ಲ? ಅದು ನಾನು ಊರಿಗೆ ಹೋಗಿದ್ದಾಗ ಪಾರ್ವತಿಗೆ ಪ್ರಮೋಷನ್ ಕೊಟ್ಟಿದ್ರಂತೆ ಅಮ್ಮವರು. ಅದನ್ನ ಅವಳು ಬೇಡ ಅನ್ಲಂತೆ. ಅಮ್ಮ ಅವ್ರು ಕೊಟ್ಟಿರೋ ವಿಶೇಷ ಸ್ಥಾನನ ಬೇಡ ಅಂತ ಅನ್ಬಾರ್ದು ಅಲ್ವಾ ಅಮ್ಮವ್ರೆ? ನನಗೂ ಪಾರ್ವತಿನ ನಮ್ ತರ ಮಾಮೂಲಿ ಕೆಲ್ಸದವ್ರ ತರ ನೋಡಕ್ ಮನ್ಸು ಬರ್ಲಿಲ್ಲ ಅಮ್ಮವ್ರೆ. ಅದಕ್ಕೆ ನೀನ್ ತಗೊಂಡು ಹೋಗೋದ್ ಬೇಡ, ನಾನೇ ಕೊಡ್ತೀನಿ ಅಂತ ಬಲವಂತಾಗಿ ತಗೊಂಡ್ ಬಂದೆ. ಯಾಮಿನಿ, ಯಾಕಮ್ಮ ಯೋಚನೆ ಮಾಡ್ತಿದೀಯಾ? ಪಾರ್ವತಿನೇ ಜ್ಯೂಸ್ ತಂದು ಕೊಡ್ಬೇಕಾಗಿತ್ತ? ಅಯ್ಯೋ, ಹಾಗೇನಿಲ್ಲ ಅತ್ತ, ಸುಮ್ಮನೆ ಹಾಗೆ ಹೇಳ್ದೆ ಅಷ್ಟೇ. ಅವರು ಕೊಟ್ರಾ? ಯಾರಿಗೆ? ಇನ್ಯಾರಿಗೆ ಸಾವಿತ್ರಿ? ನಮ್ಮ ಆದಿಗೆ. ಕೊಟ್ಟಾಯ್ತಮ್ಮವ್ರೆ. ನೋಡಿದ್ರ ರಘು, ಆದಿ ಆನ್ಲೈನ್ ಮೀಟಿಂಗ್ ಅಲ್ಲಿದ್ರು ಅವನ್ ಜ್ಯೂಸ್ ಕುಡಿದ್ನೋ ಇಲ್ವೋ ಅಂತ ನನ್ ಸೊಸೆ ವಿಚಾರಿಸ್ಕೊತಾ ಇದ್ದಾಳೆ. ಇಂಥ ಒಳ್ಳೆ ಹುಡುಗಿನ
ಯಜಮಾನ್ರಿಗೆ ಎಣ್ಣೆ ಹಚ್ಚೋದಿಕ್ಕೆ ಯಾಮಿನಿ ಮೇಡಮ್ ಬರ್ತಾ ಇದಾರಲ್ವಾ ಅಮ್ಮ? ಇಲ್ಲಮ್ಮ, ನಾನೇ ಬೇಡ ಅಂತ ಹೇಳಿದೆ. ಅವಳು ತವ್ರ ಮನೇಲಿ ಅವಳಿಗೆ ಇದೇ ಕೊನೆ ಸಂಕ್ರಾಂತಿ ಹಬ್ಬ, ಹಾಗೆ ಮನೆಯವ್ರ ಜೊತೆನೇ ಇದ್ದು ಹಬ್ಬ ಆಚರಿಸ್ಲಿ ಅಂತ. ಮುಂದಿನ ವರ್ಷ ನಮ್ಮನೆಗೆ ಬಂದ್ಮೇಲೆ, ನಮ್ಮನೆ ಸೊಸೆಯಾಗಿದ್ದ ಮೇಲೆ ಅವಳ ಗಂಡನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಇದ್ದೇ ಇರುತ್ತಲ್ಲ, ಹಾಗೆ ನಾನೇ ಬರೋದು ಬೇಡ ಅಂತ ಹೇಳಿದೆ. ನಾಳೆ ಹಬ್ಬ ಮುಗಿತಿದ್ದ ಹಾಗೆ ನಾಡಿದ್ದು ಒಡವೆ ಬಟ್ಟೆ ಖರೀದಿ ಇದೆ. ಹಬ್ಬದ ಜೊತೆ ಜೊತೆಗೆ ಮದ್ವೆ ಕೆಲ್ಸನೂ ಶುರುವಾಗ್ತಿದೆ. ಎಂತ ಶುಭ ಶಕುನ ಅಲ್ವಾ ಅಮ್ಮ? ಹೌದಮ್ಮ, ನಾಳೆ ನಿಜವಾಗ್ಲೂ ಶುಭ ದಿನ. ಸೂರ್ಯ ಕರ್ಕ ವೃತ್ತದಿಂದ ಮಕರ ವೃತ್ತದ ಕಡೆಗೆ ಪ್ರಯಾಣ ಮಾಡುವಾಗ ಶುಭದ ಕಿರಣಗಳು ನಮ್ಮ ಮೇಲೆ ಬೀಳುತ್ತೆ. ಅದು ಸ್ವರ್ಗ ಸಮಾನ ಅಂತ ಹೇಳ್ತಾರೆ. ನಾಳೆ ಸೂರ್ಯೋದಯ ಆಗಕ್ಕೆ ಮುಂಚೆನೆ ಎಣ್ಣೆ ಶಾಸ್ತ್ರ ಆಗ್ಬೇಕು. ಹಾಗಾಗಿ ಆದಿಗೆ ನಾನೇ ಎಣ್ಣೆ ಹಚ್ತೀನಿ. ಏನ್ ಬೇಕಾಗಿತ್ತು? ನೀನು ಸಿಗ್ತೀಯಾ? ಮತ್ತೆ ನನ್ನ ಜೀವನಕ್ಕೆ ವಾಪಸ್ ಬರ್ತೀಯಾ? ಈ ಎಳ್ಳು ಬೆಲ್ಲ ತಿಂದು ಮೊದಲಿನ ಥರ ಇರೋಣ ಪಾರು. ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ನಾನ್ ಮೊದ್ಲಿನ ಹಾಗೆ ಇರೋದು ಯಜಮಾನ್ರೆ. ಅರ್ಥ ಆಗ್ಲಿಲ್ಲ. ನಾನು ಇಲ್ಲಿಗೆ ಬರ್ತಾ ಕೆಲಸದೊಳಗೆ ಬಂದೆ. ಈಗಲೂ ಕೆಲಸದೊಳಗೆ ಇದ್ದೀನಿ. ಇನ್ ಮುಂದಕ್ಕೂ ಕೆಲಸದೊಳಗೆ ಇರ್ತೀನಿ. ಅದೇ ನನ್ಗಿಷ್ಟ. ದಯವಿಟ್ಟು ಬಲವಂತ ಮಾಡಬೇಡಿ. ಆದಿತ್ಯ ಸರ್ ಪಾರ್ವತಿ ಅವ್ರನ್ನ ಕರ್ಕೊಂಡು ಓಡೋಗ್ಬೇಕು. ಹಾಗಾದ್ರೆ ಮಾತ್ರ ಅವರಿಬ್ರು ಒಂದಾಗ್ಬೋದು. ಸಾರಿ, ಅದು ಈ ಜನ್ಮದಲ್ಲಿ ಆಗದೆ ಇರುವಂಥದ್ದು. ಬಿಡಿ. ಅದು ನನಗೂ ಗೊತ್ತು. ಆದಿತ್ಯ ಸರ್ಗೆ ತಮ್ಮ ಪ್ರೀತಿ ಮೇಲಿರೋ ಆಸೆಗಿಂತ ಅಮ್ಮನ ಮೇಲಿರೋ ಗೌರವನೇ ಮುಖ್ಯ. ಹಾಗಾಗಿ ಅವ್ರು ನಾನು ಹೇಳಿರೋ ರೀತಿ ಮಾಡಲ್ಲ. ಒಂದ್ ವೇಳೆ ನಮ್ಮೆಲ್ಲರೂ ಒತ್ತಾಯದಿಂದ ಅವ್ರು ಒಪ್ಕೊಂಡ್ರು ಪಾರ್ವತಿ ಅವ್ರು ಮಾತ್ರ ಒಪ್ಪಲ್ಲ. ಯಾಕಂದ್ರೆ ಅವ್ರಿಗೆ ತಮ್ಮ ಪ್ರೀತಿಗಿಂತ ಅಖಿಲ ಮ್ಯಾಮ್ ಅವ್ರ ಮೇಲೆ ಇಟ್ಟಿರೋ ನಂಬಿಕೆನೇ ಮುಖ್ಯ. ತಮ್ಮ ಪ್ರೀತಿಯಿಂದ ಹಿಂದೆ ಸರಿತಾರೆ ಹೊರತು ಯಾವುದೇ ಕಾರಣಕ್ಕೂ ನಾವು ಹೇಳಿದಕ್ಕೆ ಒಪ್ಕೊಳ್ಳಲ್ಲ. ಹೋಗ್ಲಿ ಬಿಡಿ, ಏನಾಗುತ್ತೋ ಗೊತ್ತಿಲ್ಲ. ಆಗೋದನ್ನ ಫೇಸ್ ಮಾಡ್ಬೇಕಷ್ಟೆ. ನಮ್ಮ ಹತ್ರ ಆ ಆಪ್ಷನ್ ಬಿಟ್ರೆ ಬೇರೆ ಏನಿಲ್ಲ. ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ಇದ್ರ ಬಗ್ಗೆ ಯಾರ್ಯಾದ ಸಮಸ್ಯೆ ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ. ಟೇಕ್ ಕೇರ್. ಬಾಯ್. ಯಾಕೋ ಬಟ್ಟೆ ಪರ್ಸೆಗೆ ಹೋಗಕ್ಕೆ ಇಷ್ಟ ಆಗ್ತಿಲ್ಲ ಜನನಿ. ಅಂದ್ರೆ ಅಲ್ಲೆಲ್ಲರೂ ಕೈ ಚೆಲ್ಲಿ ಕೂತಿದ್ದಾರೆ. ನಾನು ಏನು ಅನ್ಕೊಂಡು ಫೋನ್ ಮಾಡಿದ್ನೋ ಅದು ನಿಜ ಆಯ್ತು. ಆ ಯಾಮನಿಗೆ ದಾರಿ ಸಲೀಸಾಯ್ತು.
ಆ ಯಾಮಿನಿಗೆ ಅರಸನ್ ಕೋಟೆಗೆ ನುಗ್ಗೋದಕ್ಕೆ ನಾವೇ ಈಸಿಯಾಗಿ ದಾರಿ ಮಾಡ್ಕೊಟ್ಬಿಟ್ವಲ್ಲ. ನನ್ನ ವಿಷಯ ಹೇಳೋಕ್ಕೂ ಮುಂಚೆ ನಿನ್ನ ವಿಷಯ ಬಯಲಿಗೆ ಬಂದಿರುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡ. ಲೈ ಯಾಮಿನಿ, ನಾಳೆ ಅರಸನ್ ಕೋಟೆ ಫ್ಯಾಮಿಲಿ ಜೊತೆ ಅದ್ ಹೇಗ್ ಶಾಪಿಂಗ್ ಹೋಗಿ ಎಂಜಾಯ್ ಮಾಡ್ತೀಯ ಅಂತ ನೋಡೇ ಬಿಡ್ತೀನಿ. ನೀನು ಕಲಾಕಾರ ಆದ್ರೆ ನಾನು ಸಕಲ ಕಲಾವಲ್ಲಭೆ. ಯಾವತ್ತಿದ್ರು ಗೆಲ್ಲದು ಅನನ್ಯ, ಯಾಮಿನಿ ಅಲ್ಲ. ನೀನ್ ಯಾರು, ನಿನ್ನ ಉದ್ದೇಶ ಏನು, ಅರಸನ್ ಕೋಟೆ ಮನೆಗೆ ಯಾವ ಕಾರಣಕ್ಕೆ ಸೊಸೆ ಆಗ್ತಿದ್ಯಾ ಅನ್ನೋದು ನನಗ್ ಗೊತ್ತು. ಅರಸನ್ ಕೋಟೆ ಸೊಸೆ ಆಗೋದು ಸುಲಭ ಅನ್ಕೊಂಡಿದ್ಯಾ? ಅದು ನಿನ್ನ ತಪ್ಪು ಕಲ್ಪನೆ. ಅಖಿಲಾಂಡೇಶ್ವರಿ ಮುಂದೆ ಬಂದು ನಾನ್ ಹೇಳೋ ಸತ್ಯ ನಿನ್ ಆಸೆ ಕನ್ಸಿನ ಭವಿಷ್ಯನ ಬುಡಮೇಲು ಮಾಡುತ್ತೆ. ಅತ್ತೆ, ಒಂದು ಇಂಪಾರ್ಟೆಂಟ್ ಕಾಲ್, ಬರ್ತೀನಿ. ಸರಿ. ಯಾರ್ ನೀನು? ನಿನಗೆ ಯಾಕೆ? ಸರಿ, ನನಗ್ ಯಾಕೆ ಫೋನ್ ಮಾಡಿದ್ಯಾ? ಬೇಡಿಕೆ ಇಡೋದಕ್ಕೆ. ಬೇಡಿಕೆನಾ? ಏನು? ಫೋನ್ ನಲ್ಲಿ ಹೇಳಕ್ಕಾಗಲ್ಲ, ಸಿಕ್ಕ್ರೆ ಹೇಳ್ತೀನಿ. ಸಿಗ್ಲಿಲ್ಲ ಅಂದ್ರೆ ಅಖಿಲಾಂಡೇಶ್ವರಿ ಮುಂದೆ ಹಾಜರಾಗ್ತೀನಿ. ಆಪ್ಷನ್ ನಂದು, ಆಯ್ಕೆ ನಿಂದು. ಸರಿ, ಸಿಗ್ತೀನಿ. ವೆರಿ ಗುಡ್. ಎಲ್ಲಿದ್ಯಾ? ನೀನಿರೋ ಜಾಗದ ಹತ್ರನೇ ಇದೀನಿ. ಎಲ್ಲಿ? ಗಾಬರಿ ಆಗ್ಬೇಡ, ಬೇಗ ಅಲ್ಲಿಂದ ಕೆಳಗಿಳಿದ್ ಬಾ. ಸರಿ, ಬರ್ತೀನಿ. ಅತ್ತೆ, ಬಂದ್ಯಮ್ಮ, ನಮ್ ಸೀರೆಗಳ ಸೆಲೆಕ್ಷನ್ ಎಲ್ಲ ಆಗಿದೆ. ಈಗ ನಿನ್ನ ಸೀರೆಗಳನ್ನ ತಗೊಳ್ಳೋದು ಮಾತ್ರ ಬಾಕಿ. ಸಾರಿ ಅತ್ತೆ, ಒಂದು ಇಂಪಾರ್ಟೆಂಟ್ ಕಾಲ್ ಇದೆ. ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗ್ತಿಲ್ಲ. ಹೊರಗಡೆ ಹೋಗಿ ಮಾತಾಡ್ ಬರ್ತೀನಿ. ಸರಿಮ್ಮ, ಬೇಗ ಬಾ, ಕಾಯ್ತಾ ಇರ್ತೀವಿ. ಎಲ್ಲಿದ್ಯಾ? ಕಾಣಿಸ್ತಾ ಇಲ್ಲ. ಇಷ್ಟೊತ್ತು ಫೋನಲ್ಲಿ ಮಾತಾಡಿದ್ದು ನಾನೇ. ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ಕೂತ್ಕೊಂಡ್ ಮಾತಾಡೋಣವಾ? ಪರವಾಗಿಲ್ಲ, ನಿಂತೆ ಮಾತಾಡೋಣ. ಏನ್ ಹೇಳಿ? ಹೇಳದ್ನಲ್ಲ, ಇನ್ನೇನಿದ್ರು ನೀನ್ ಹೇಳ್ಬೇಕಷ್ಟೆ. ಬಾಯಿ ಮುಚ್ಕೊಂಡಿರೋದಕ್ಕೆ ಏನ್ ತಗೊಳ್ತೀಯಾ? 1 ಕೋಟಿ. ಏನು? 1 ಕೋಟಿನಾ? ಕೊಡೋ ಯೋಗ್ಯತೆ ಇದ್ಯಾ? ಇಲ್ಲ ಅಂತ ನನಗ್ ಗೊತ್ತು. ಒಂದ್ 50,000 ರೂಪಾಯಿ ಕೊಡು ಸಾಕು. ಕ್ಯಾಶ್ ಇಲ್ಲ. ಅಷ್ಟು ಕೊಡೋ ಯೋಗ್ಯತೆನೂ ಇಲ್ವಾ? ಶಭಾಷ್. ಅದಕ್ಕೆ 1,000 ಕೋಟಿ ಆಸ್ತಿ ಇರೋ ಅರಸನ್ ಕೋಟೆ ಸೊಸೆ ಆಗ್ಬೇಕು ಅನ್ಕೊಂಡಿದ್ಯಾ? ಜಾಸ್ತಿ ಮಾತಾಡ್ಬೇಡ. ಕ್ಯಾಶ್ ಇಲ್ಲ, ಚೆಕ್ ಇದೆ. ಬೇಕಾ? ಬೌನ್ಸ್ ಆದ್ರೆ ಕೇಸ್ ಹಾಕ್ಬೇಕು. ಸುಮ್ನೆ ಯಾಕೆ ರಿಸ್ಕು? ಚಿಲ್ರೆ ಕಾಸು ಕೊಡೋ ಯೋಗ್ಯತೆನೂ ಇಲ್ವಾ ನಿನಗೆ? ನೋಡ್ತೀನಿ. ಕಾರ್ ಒಳಗ್ ಬನ್ನಿ. ಇದೇನಿದು? ಯಾಮಿನಿ ಫೋನ್ ರಿಂಗ್ ಆಗ್ತಾನೆ ಇದೆ.
ರಿಸೀವ್ ಮಾಡ್ತಿಲ್ಲ. ಯಾವುದಕ್ಕೂ ಒಂದ್ಸಲ ಫೋನ್ ಮಾಡೋಣ. ಹಲೋ ಯಾಮಿನಿ ಅವರು, ಎಲ್ಲಿದ್ದೀರಾ ನೀವು? ಇಲ್ಲಿ ಕಾರ್ಗಳೆಲ್ಲ ನಿಲ್ಲಿಸ್ತಾರಲ್ಲ, ಅಲ್ಲಿದ್ದೀನಿ ನಾನು. ನಿಮ್ ಕಾರ್ ಯಾವ್ದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲೆಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಫೋನ್ ಕಟ್ಟಾಯ್ತಲ್ಲ. ಪಾಪ, ನಿನಗೋಸ್ಕರ ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಆರಾಮಾಗಿ ಮಲಗಿದ್ಯಾ. ಮಲ್ಕೊ ಮಲ್ಕೊ. ಅನನ್ಯ ಅವರೇ, ಯಾಮಿನಿ ಮೇಡಮ್ ಏನಾದ್ರು ನೋಡಿದ್ರಾ? ಯಾಮಿನಿ ಅವರ? ಯಾಕೆ? ಅವ್ರಿಗೆ ಸೀರೆ ತಗೋಬೇಕಲ್ವಾ, ಅಲ್ಲೆಲ್ಲರೂ ಕಾಯ್ತಾ ಇದೀವಿ. ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿ ಬಂದವರು ಬರ್ಲೇ ಇಲ್ಲ. ಸದ್ಯ ಇವಳು ದಿನ ನನ್ ಕಾರು ಅನ್ಕೊಂಡಿದ್ದಾಳೆ. ಇವಳಿಗೆ ಯಾಮಿನಿ ಕಾರ್ ಯಾವ್ದು ಅಂತಾನೆ ಗೊತ್ತಿಲ್ಲ. ಹೌದಾ? ಅವ್ರೀಗ ತಾನೆ ಅವ್ರ ಕಾರಲ್ಲಿ ಹೋದ್ರಲ್ಲ. ಫೋನಲ್ಲಿ ಮಾತಾಡ್ ಬರ್ತೀನಿ ಅಂತ ಬಂದವರು ಅಮ್ಮನ ಹತ್ರ ಒಂದ್ ಮಾತು ಹೇಳ್ದೆ ಎಲ್ಲಿಗೆ ಹೋದ್ರು? ಆದಿತ್ಯ ಸರ್ಗೆ ಅದನ್ನ ಸರ್ಪ್ರೈಸ್ ಗಿಫ್ಟ್ ತರಬೇಕು ಅಂತ ಹೇಳ್ತಾ ಹೋದ್ರು. ಮೇ ಬಿ ಯಾವ್ದೋ ಗಿಫ್ಟ್ ಶಾಪ್ ಹೋಗಿರ್ಬೋದು. ವೇಟ್ ಮಾಡೋಣ, ಬರ್ತಾರೆ. ಪರವಾಗಿಲ್ಲ ಬಿಡಿ, ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ. ನಾನು ಒಳಗಡೆ ಹೋಗಿ ಹೇಳ್ತೀನಿ. ನೀವು ನಡೀರಿ, ಬಂದೆ. ರಘು, ನಮ್ಗೆ ಯಾಮಿನಿಗೆ ಎಲ್ಲ ಸೀರೆ ಸೆಲೆಕ್ಷನ್ ಆಯ್ತು. ಇನ್ನು ನಮ್ಮನೆ ಕೆಲ್ಸದವ್ರಿಗೆಲ್ಲ ಸೀರೆ ತಗೊಂಡ್ಬಿಡೋಣ. ಪಾರ್ವತಿ, ಕೆಲ್ಸದವ್ರಿಗಾಗಿ ಸೀರೆ ತಗೋತಾ ಇದೀವಿ. ಅದ್ರ ಪ್ರಾರಂಭೋತ್ಸವ ನಿನ್ನಿಂದಾನೇ ಆಗ್ಬಿಡ್ಲಿ. ಮದ್ವೆಗೋಸ್ಕರ ನಮ್ಮನೆ ಕೆಲ್ಸದವ್ರಿಗೆಲ್ಲ ಸೀರೆ ತಗೋಬೇಕು. ತೋರಿಸಿ. ಪಾರ್ವತಿನ ಮನೆ ಮಗಳಂದ್ರು ಕೆಲ್ಸದವ್ರ ಲಿಸ್ಟ್ನಲ್ಲೇ ಇಟ್ಟಿದ್ದಾಳಲ್ಲ. ಅಖಿಲ, ಒಂದ್ ನಿಮಿಷ. ಯಾಕ್ರಿಗೂ ಹೇಳ್ತೀನಿ. ಪಾರ್ವತಿ, ನಿನಗ್ ಸೀರೆ ಸೆಲೆಕ್ಟ್ ಮಾಡೋವಾಗ ಭಾನು, ಭಾಗ್ಯ, ಸಾವಿತ್ರಮ್ಮ, ಜಯ ಎಲ್ರಿಗೂ ಸೀರೆ ಸೆಲೆಕ್ಟ್ ಮಾಡಮ್ಮ. ಆಮೇಲೆ ತುಂಬಾ ಸಿಂಪಲ್ ಆಗಿರೋದು ತಗೊಳಕ್ ಹೋಗ್ಬೇಡ. ನಿಂಗೆ ದೊಡ್ಡ ಬಾರ್ಡರ್ ಇರೋದು ಚೆನ್ನಾಗಿರೋದು ತಗೋ. ಏನ್ ರಘು? ಅಖಿಲ, ಪಾರ್ವತಿ ನಮಗೋಸ್ಕರ ಏನೆಲ್ಲ ಮಾಡಿಲ್ಲ. ಅವಳ ಮನೆ ಮಗಳು ಅಂತೀಯ, ಆದ್ರೆ ಕೆಲ್ಸದವ್ರ ಪಟ್ಟಿಲ್ ಸೇರಿಸ್ಬಿಟ್ಟಿಯಲ್ಲ. ಇದ್ಯಾಕೋ ನನಗೆ ಸರಿ ಅನ್ಸ್ಲಿಲ್ಲ. ಏನ್ ರಘು ಹೀಗೆ ಹೇಳ್ಬಿಟ್ರಿ? ಹಾಗ್ ನೋಡಕ್ ಹೋದ್ರೆ ಅರಸನ ಕೋಟೆಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ರು ನಮ್ ಮಕ್ಕಳಿದ್ದ ಹಾಗೆ ಅಲ್ವಾ? ಅವ್ರಿಗೂ ಎಲ್ಲ ಬಟ್ಟೆ ತಗೋತಾ ಇಲ್ವಾ? ಹಾಗೆ ಪಾರ್ವತಿಗೂ ತಗೋತಾ ಇದ್ದೀವಿ. ಅನವಶ್ಯಕವಾಗಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬನ್ನಿ. ಮೇಡಮ್ ಇನ್ನೂ ಬಂದಿಲ್ಲ.
ನಮ್ ಸೊಸೆ ಆಗೋ ಹುಡುಗಿ ಯಾಮಿನಿ ಇಲ್ಲಿಗೆ ಬರ್ತಾರೆ. ನಾವು ಒಡವೆ ಪರ್ಚೇಸಿಂಗ್ ಅಲ್ಲಿ ಇದೀವಿ ಅಂತ ಹೇಳ್ಬಿಡಿ. ಬನ್ನಿ ಎಲ್ಲ ಹೋಗೋಣ. ಕಾಲ್ ರಿಸೀವ್ ಮಾಡ್ತಿಲ್ಲ. ಅಲ್ಲ ರಘು, ನನ್ಗೊಂದ್ ಮಾತು ಹೇಳಿ ಹೋಗಿದ್ರೆ ಬೇಡ ಅಂತಿದ್ನ ನಾನು. ಯಾಕೆ ಹೀಗೆ ಮಾಡಿದ್ಲು ಈ ಹುಡುಗಿ? ಎಷ್ಟೇ ಆದರೂ ಅವಳು ನೀನ್ ಆಯ್ಕೆ ಮಾಡಿರೋ ಸೊಸೆ ಅಲ್ವಾ? ಏನ್ ನಿಮ್ ಮಾತಿನ ಅರ್ಥ? ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಿಮಗೆ ಯಾಮಿನಿ ಬಗ್ಗೆ ಏನಾದ್ರೂ ಆಕ್ಷೇಪ ಇದೆಯಾ? ಇದೆ. ಅರಸನಕೋಟೆ ಸೊಸೆಯಾಗಿ ಬರೋಳು ಹೇಗಿರ್ಬೇಕು? ನಿನ್ ತರ ಇರಬೇಕು, ಜವಾಬ್ದಾರಿಯಿಂದ ನಡ್ಕೋಬೇಕು. ಇಂಥ ಕಡೆ ಹೋಗ್ತಾ ಇದ್ದೀನಿ, ಇಷ್ಟೊತ್ತಾಗುತ್ತೆ ಬರೋದಕ್ಕೆ ಅಂತ ಏನು ಹೇಳ್ದೆ ಕೇಳದೆ ಹೋಗಿದಾಳಲ್ಲ, ಇದು ನನಗೊಂಚೂರು ಇಷ್ಟ ಆಗಿಲ್ಲ. ಅವಳದೇ ಮದುವೆಗೆ ಬಟ್ಟೆ ಒಡವೆ ಪರ್ಚೇಸಿಗೆ ಬಂದಿದ್ದೀವಿ ಅಂದಮೇಲೆ ಅವಳು ಫಸ್ಟ್ ಪ್ರಯಾರಿಟಿ ಏನಾಗಿರ್ಬೇಕು? ಅವಳು ನಮ್ಮ ಜೊತೆ ಇರ್ಬೇಕು ತಾನೆ. ಈ ನಿಶ್ಚಿತಾರ್ಥ ನಡೆಯೋದು ನಮ್ಮ ಅತ್ತೆಗೆ ತುಂಬಾನೇ ಮುಖ್ಯ. ಅವ್ರ ಸೊಸೆಯಾಗಿ ನಾನು ಅವ್ರ ಮರ್ಯಾದೆನ ಉಳಿಸಿದ್ದೀನಿ. ರಘು, ನನಗೆ ಯಾಮಿನಿ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಕಾರಣ ಇಲ್ಲದೆ ನನ್ನ ಸೊಸೆ ಯಾವತ್ತೂ ಏನನ್ನೂ ಮಾಡೋಳಲ್ಲ. ಬರ್ತಾಳೆ. ಅಖಿಲ, ಈ ಮಾತು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಸೊಸೆಯಾಗಿ ಬರೋಳನ್ನ ಈ ರೀತಿ ಸಮರ್ಥಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಹೇಳು? ಸರಿ ತಪ್ಪುಗಳ ಲೆಕ್ಕಾಚಾರ ಹಾಕೋ ಸಮಯ ಅಲ್ಲ ರಘು ಇದು. ಅವಳು ಯಾವತ್ತಿದ್ರು ನಮ್ಮನೆ ಸೊಸೆ. ಅವಳನ್ನ ಬಿಟ್ಕೊಡೋ ಮಾತೇ ಇಲ್ಲ. ಅಖಿಲ ಯಾಮಿನಿನ ಎಷ್ಟೊಂದು ನಂಬಿದಾಳೆ. ಆದರೆ ನನ್ನ ಮನಸ್ಸು ಹೇಳ್ತಾ ಇದೆ ಯಾಮಿನಿ ಅರಸನಕೋಟೆ ತಕ್ಕ ಸೊಸೆ ಅಲ್ಲ ಅಂತ. ಅಂದ್ರೆ ಪಾರ್ವತಿ ಪ್ರೀತಿಗೆ ಅವಳು ಅಡ್ಡ ಬರ್ತಿದ್ದಾಳೆ ಅಂತಲ್ಲ, ವ್ಯಕ್ತಿಯಾಗಿ ಅವಳು ಬೇರೆ ತರಾನೇ ಕಾಣಿಸ್ತಿದ್ದಾಳೆ. ಆದರೆ ಈ ವಿಷಯನ ಅಖಿಲ ಹೇಗೆ ಅರ್ಥ ಮಾಡಿಸೋದು? ರಘು, ಆದಿ, ಅನನ್ಯ, ನೀನು ನೋಡಮ್ಮ. ಚೆನ್ನಾಗಿದೆ ಅಲ್ಲ? ಪರವಾಗಿಲ್ಲ. ಅಂದ್ರೆ ಇಷ್ಟ ಆಗ್ಲಿಲ್ಲ ಅಂತ ಆಯ್ತು. ಅದಕ್ಕೇನಂತೆ, ಬೇರೆ ನೋಡೋಣ. ನೋಡೋಣ ಕೊಡು. ಇದು ಹೇಗಿದೆ? ತಗೊಳ್ಳಿ, ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅಖಿಲ, ನಾವು ಅಲ್ಲಿ ಆ ಸೆಕ್ಷನ್ ಅಲ್ಲಿ ಬೇರೆ ಏನ್ ಹೊಸ ಡಿಸೈನ್ ಇದೆ ನೋಡೋಣ ಬಾ. ಅದ್ರ ಅವಶ್ಯಕತೆ ಏನಿದೆ ರಘು? ಇಲ್ಲೇ ಇಷ್ಟೊಂದು ಪ್ಯಾಟರ್ನ್ಸ್ ಇದೆಯಲ್ಲ. ಅಖಿಲ, ನಾನು ಕರಿತಿದ್ದೀನಿ ಅಂದಮೇಲೆ ಏನೋ ಒಂದು ಸ್ಪೆಷಲ್ ರೀಸನ್ ಇರ್ಬೇಕಲ್ವಾ? ಓಕೆ, ನೀವಿಬ್ರು ನೋಡ್ತಾ ಇರಿ, ಬಂದೆ. ಏನ್ ರಘು, ಸ್ಪೆಷಲ್ ಆಗಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನನ್ನ? ಅಖಿಲ, ನಾನು ನಿನಗೆ ಒಡವೆ ಗಿಫ್ಟ್ ಮಾಡಿ ಎಷ್ಟು ದಿನ ಆಯ್ತು. ಸೊ ಹೇಗಿದ್ರು ಇಲ್ಲಿ ಬಂದಿದ್ದೀರಿ, ಇನ್ನು ಒಂದು ಗಿಫ್ಟ್ ಕೊಡಬೇಕು ಅಂತ ಮನಸ್ಸಿಗೆ ಅನಿಸ್ತು. ಅದಕ್ಕೆ ಸೆಲೆಕ್ಟ್ ಮಾಡಿಲ್ಲ.
ಯಾಕಮ್ಮ ಇಷ್ಟೊತ್ತು ಮಾಡ್ಬಿಟ್ಟೆ ಬರೋದಕ್ಕೆ? ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೀನು ನಮ್ಮ ಆದಿತ್ಯನಿಗೆ ಗಿಫ್ಟ್ ತರಕ್ ಹೋಗಿದ್ದು ಒಳ್ಳೆ ವಿಷಯನೇ, ಆದ್ರೆ ನನ್ಗೊಂದ್ ಮಾತು ಹೇಳಿ ಹೋಗ್ಬೇಕಲ್ವಾ? ನನಗೆ ಹೇಗ್ ಗೊತ್ತಾಯ್ತು ಅಂತನಾ? ನೀನ್ ಅನನ್ಯಂಗ್ ಹೇಳಿ ಹೋಗಿದ್ಯಂತಲ್ಲ. ನನ್ ಗಾಬರಿ ಗಲಾಟೆ ನೋಡಿ ಅವಳು ನನಗೆ ಹೇಳ್ಬಿಟ್ಲು. ನೀನು ಆದಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಎಲ್ಲರಿಗೂ ಗೊತ್ತಾಗೋಯ್ತಮ್ಮ. ನಿಮ್ಗೆ ಇಲ್ಲಿ ದೊಡ್ಡ ಸರ್ಪ್ರೈಸ್ ಕಾದಿದೆ ಯಾಮಿನಿ ಅವರೇ. ಏನು? ನೀವಿಲ್ದೇನೆ ಸೀರೆ ಒಡವೆ ಎಲ್ಲ ಖರೀದಿ ಆಗಿದೆ. ನಿಮ್ ಜಾಗದಲ್ಲಿ ಸೆಲೆಕ್ಷನ್ಗೆ ಅಂತ ಪಾರ್ವತಿ ಅವರಿದ್ರು. ಯಾಮಿನಿ, ಬೇಜಾರ್ ಮಾಡ್ಕೋಬೇಡಮ್ಮ. ನಾನು ತುಂಬಾ ಸಲ ನಿನಗೆ ಕಾಲ್ ಮಾಡಿದೆ, ನಿನ್ ಕಾಲ್ ರಿವರ್ಟ್ ಮಾಡ್ತೀಯೇನೋ ಅಂತ ವೇಟ್ ಮಾಡಿದೆ, ಬಟ್ ಏನೂ ಆಗ್ಲಿಲ್ವಲ್ಲ. ಅದಕ್ಕೆ ಅನಿವಾರ್ಯವಾಗಿ ನಿನ್ನ ಅನುಪಸ್ಥಿತಿನಲ್ಲಿ ನಾವು ಸೀರೆ ಒಡವೆ ಎಲ್ಲ ಪರ್ಚೇಸ್ ಮಾಡಿದ್ವಿ. ಆದ್ರೆ ಒಂದ್ ವಿಷಯ ಗೊತ್ತಾ, ನನ್ನ ಮಗನಿಗೆ ಸೀರೆ ಒಡವೆಗಳ ಇಷ್ಟು ಒಳ್ಳೆ ಸೆಲೆಕ್ಷನ್ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇವತ್ತೇ ಗೊತ್ತಾಗಿದ್ದು. ನಿನಗೋಸ್ಕರ ಪ್ರೀತಿಯಿಂದ ತುಂಬಾ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿದ್ದಾನೆ. ನಿನಗೂ ಇಷ್ಟ ಆಗುತ್ತೆ ನೋಡು. ಅಕಸ್ಮಾತ್ ನಿನಗಿಷ್ಟ ಆಗ್ಲಿಲ್ಲ ಅಂದ್ರೆ ನೀನು ಆದಿ ಇನ್ನೊಂದ್ ದಿವಸ ಬಂದು ನಿನಗೆ ಯಾವ್ದು ಇಷ್ಟನೋ ಅದನ್ನೇ ಪರ್ಚೇಸ್ ಮಾಡು. ಬೇಡ ಅತ್ತೆ, ಅವ್ರು ನನಗೋಸ್ಕರ ಸೆಲೆಕ್ಷನ್ ಮಾಡಿದ್ದಾರೆ ಅಂದ್ರೆ ಖಂಡಿತ ಅದು ನನಗಿಷ್ಟ ಆಗೇ ಆಗತ್ತೆ. ಅದು ಅಲ್ಲದೆ ನೀವು ಚೆನ್ನಾಗಿದೆ ಅಂತ ಬೇರೆ ಹೇಳ್ತಿದ್ದೀರಾ, ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ ಅವರೇ. ನನ್ನ ಆಬ್ಸೆನ್ಸ್ ಅಲ್ಲಿ ನಿಮ್ಮಿಂದ ತುಂಬಾ ಸಹಾಯ ಆಗಿದೆ. ಪರವಾಗಿಲ್ಲ. ಹೌದು, ಗಿಫ್ಟ್ ಅಲ್ಲಿ ಇನ್ನು ಸರ್ಪ್ರೈಸ್ ಆಗಿ ಇಡ್ತೀರಾ ಅಥವಾ ತೋರಿಸ್ತೀರಾ? ಸರ್ಪ್ರೈಸ್ ಅಂದ್ಮೇಲೆ ಇವತ್ತೇ ಕೊಟ್ರೆ ಚೆನ್ನಾಗಿರುತ್ತಾ? ಮತ್ಯಾವಾಗ ಕೊಡ್ತೀರಾ? ಮದುವೆ ದಿನ. ಸರಿ, ತುಂಬಾ ಹೊತ್ತಾಗಿದೆ, ಹೊರಡೋಣ. ಹಸುವಾಗ್ತಿದೆ. ಹೋಗ್ತಾ ಯಾವ್ದಾದ್ರು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡೇ ಹೋಗೋಣ. ಬನ್ನಿ. ಹೌ ಡೇರ್ ಯು! ನನ್ನ ಮದುವೆ ಶಾಪಿಂಗ್ಗೆ ನನ್ನನ್ನೇ ಇನ್ವಾಲ್ವ್ ಆಗದೆ ಹೇಳುವಾಗ ಮಾಡ್ತೀಯಾ? ಅದು ಅಲ್ಲದೆ ನನ್ನ ಕಾರಲ್ಲೇ ನನ್ನನ್ನು ಲಾಕ್ ಮಾಡ್ದೆ. ಎಷ್ಟ ಧೈರ್ಯ ನಿಂಗೆ? ಹೊಡಿಯೋದಕ್ಕೆ ಕೈ ಎತ್ತಿರೋ ಈ ಕೈನ ಕಳ್ಕೋಬೇಡ. ನಾನ್ ಮನ್ಸ್ ಮಾಡಿದ್ರೆ ಅಖಿಲಾಗೆ ನಿನ್ ಬಗ್ಗೆ ಸತ್ಯ ಹೇಳ್ದೆ ಇದ್ರು ಏನ್ ಬೇಕಾದ್ರೂ ಮಾಡ್ತೀನಿ. ಆ ಕೆಪಾಸಿಟಿ ನನಗಿದೆ. ಅದು ನಿನಗೆ ಇವತ್ತು ಗೊತ್ತಾಗಿರ್ಬೇಕಲ್ಲ. ಕೆಪಾಸಿಟಿ ಬಗ್ಗೆ ನೀನು ಮಾತಾಡ್ಬೇಡ, ಕಳೆದು ಹೋಗ್ತೀಯ. ಆದಿತ್ಯನ್ ಹೆಂಡತಿ ಆಗೋದಕ್ಕೆ, ಅರಸನ ಕೋಟೆ ಸೊಸೆ ಆಗೋದಕ್ಕೆ ನನಗೆ ಕೆಪಾಸಿಟಿ ಇರೋದಕ್ಕೆ ಕಣೆ ಅವ್ರು ನನ್ನ ಅಷ್ಟ್ ಹತ್ರ ಬಿಟ್ಕೊಂಡಿರೋದು. ಚಿನ್ನದ ಅಂಬಾರಿ ಮೈ ಮೇಲೆ ಬೀಳುತ್ತೆ ಅಂದ್ರೆ ಅದ್ರ ನೋವನ್ನ ತಡ್ಕೊಳ್ತೀವಿ ಹೊರತು ಚಿನ್ನನ ದೂರ ತಳ್ಳಲ್ಲ ಅಲ್ವಾ? ಪಟ್ಟದ ಆಸೆಗೋಸ್ಕರ ಹಠ ಮಾಡಿ ಚಟ್ಟಕ್ಕೇರಿದ್ರಂತೆ. ಹಾಗಾಗ್ಬಾರ್ದು ಅನ್ನೋದು ನನ್ನ ಆಸೆ. ನೀನ್ 1 ಹೆಜ್ಜೆ ಮುಂದೆ ಇಟ್ರೆ ನಾನ್ 100 ಹೆಜ್ಜೆ ಮುಂದೆ ಇಡ್ತೀನಿ. ಈ ಯಾಮಿನಿ ಈಗೋ ಹರ್ಟ್ ಮಾಡೋಕ್ಕೂ ಮುಂಚೆ 1 ಅಲ್ಲ 100 ಸತಿ ಯೋಚನೆ ಮಾಡು. ಇವತ್ತು ನನಗೆಷ್ಟು ನೋವಾಗಿದ್ಯೋ ನಾಳೆ ಸತ್ಯ ಗೊತ್ತಾದಾಗ ನಿನಗೂ ಅದಕ್ಕಿಂತ ಹೆಚ್ಚಿಗೆ ನೋವಾಗುತ್ತೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಿರ್ತೀನಿ. ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ಯಾ? ಕೆಪಾಸಿಟಿ ಇರೋಳಲ್ವಾ, ನೀನೇ ಕಂಡಿಡಿ.
ಜನ ಇಲ್ದಿರೋ ಜಾಗ ಅಂತ ಕಿರ್ಚಾಡ್ಬೇಡ.